ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಎಣ್ಣೆ ಹೊಡ್ಕೊಂಡು ಅರ್ಚಾಡ್ತಿದ್ನಲ್ಲ ಒಬ್ಬ, ಯಾರು ಕಶ್ಯಪ ಬ್ರಹ್ಮ, ಯಾರು ದಶಕಂಠ ರಾವಣ ಅಂತ ಹೇಳ್ಕೊಂಡು ಡ್ಯಾನ್ಸ್ ಆಡ್ತಿದ್ನಲ್ಲ, ನಾಟಕ ಡೈಲಾಗ್ ಎಲ್ಲ ಹೊಡಿತಾನಲ್ಲ, ಅವಳು ಆ ಕಡೆ ದೇವಸ್ಥಾನದವ್ರಿಗೆ ಆವಾಜ್ ಹಾಕೋಂಥರ ಅರ್ಚಾಡ್ತಾ ಇದ್ದಾನೆ. ಅದು ಅವ್ರಿಗೇನು ಡಿಸ್ಟರ್ಬ್ ಆಗಲ್ಲ ಬಿಡು, ನನಗೆ ಡಿಸ್ಟರ್ಬ್ ಆಗೋದು. ನಾಳೆ ನಾನು ಬಂದಿರ್ಕೋಬೇಕಲ್ಲ, ಸೊ ಬೇಗ ಮಲಿಕೊಳ್ಳೋ ಪ್ಲ್ಯಾನ್ ಇದೆ. ಮಳೆ ಬರೋ ಸೂಚನೆ ಇದೆ, ಒಂದೇ ಒಂದು ನಕ್ಷತ್ರಗಳು ಕಾಣ್ತಾ ಇಲ್ಲ, ಮೋಡ ಇದೆ, ಗಾಳಿ ಬರುತ್ತಾ ಬೀಸ್ತಾ ಇದೆ ತಣ್ಣಗೆ, ಮಳೆ ಬರೋ ಸಾಧ್ಯತೆ ಇದೆ. ಅವನು ಎದುರಿಗೆ ಗಲಾಟೆ ಮಾಡ್ತಾ ಇದ್ದಾನೆ. ಬಹುಶಃ ಇದಾಗಲ್ಲ ಅಂತ ಅಂದ್ಕೊಳ್ತೀನಿ, ಏನು ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಅಂದ್ಕೊಳ್ತೀನಿ. ನೋಡೋದ, ಅಥವಾ ಬಂದವರು ಹೋಗಲಿ ಅಥವಾ ಹಾಳು ಬಿದ್ದೋಗಲಿ ಅಂತ ಬಿಟ್ಬಿಡ್ತಾರೆ ಏನೋ ಗೊತ್ತಿಲ್ಲ, ನೋಡೋದ. ಆ್ಯಕ್ಚುಲಿ ಅವರು ಕುಡ್ದಿರಲ್ಲ, ಸುಮ್ಮನೆ ಹಂಗೆ ನಾಟಕ ಆಡೋದು. ಬಟ್ ಈಗ ಗಲಾಟೆ ಮಾಡೋಕ್ಕೋಸ್ಕರ, ನನಗೆ ಡಿಸ್ಟರ್ಬ್ ಮಾಡೋಕ್ಕೆ. ಏನು ಸ್ವಂತ ಮನೆ ಮುಂದೆ ಬಂದು ಯಾರು ಗಲಾಟೆ ಮಾಡಲ್ಲ, ಹಿಂಗೆ ಆ ರೇಂಜಿಗೆ ಬಂದು ದೇವಸ್ಥಾನ ಮುಂದೆ ಗಲಾಟೆ ಮಾಡ್ತಾರೆ. ಅವನು ಬಿಟ್ಬಿಡ್ತಾರ ಅವರೇ ಬೆಳೆಸಿರೋದು. ಆ್ಯಕ್ಚುಲಿ ಅವನ್ನ ಅವರೇ ದುಡ್ಡು ಕೊಟ್ಟು ಎಣ್ಣೆ ಹೊಡಿಸ್ತಾ ಇರೋದು. ಅವರು ಟಾರ್ಗೆಟ್ ಏನಂದರೆ ನನಗೆ ತೊಂದರೆ ಕೊಡೋದು ಅಷ್ಟೇ. ಅದಕ್ಕೆ ಅವ್ನು ಪಾರ್ಕಿಗೆ ಬಂದು ದೇವಸ್ಥಾನದವ್ರಿಗೆ ಒಯ್ಯೋದು. ಮಂಜಪ್ಪ ದೇವರು ಅಂತಾನೆ, ಆದರೆ ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಬೈತಾ ಇರೋದು ಅವನು. ಬರ್ಬೋದು ಆ ಕಡೆ, ಅವ್ರ ಕಡೆಗೆ ಹೊಟ್ಟಲು ಬರ್ಬೋದು. ಇವತ್ತೇನೋ ಗಲಾಟೆ ನಡೆಯೋ ಸಾಧ್ಯತೆ ಐತೆ, ನೋಡೋಣ. ಸದ್ಯಕ್ಕೆ ಮಲಿಕೊಳ್ತೀನಿ, ಅದೇನಾಗುತ್ತೆ ಆಗಲಿ. ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಇರೋದ್ರಿಂದ ಸ್ವಲ್ಪ ಆಡಿಯೋ ಎಲ್ಲ ಕಡಿಮೆ ಇರುತ್ತೆ. ಪಕ್ಕಕ್ಕೆ ಬಂದು ಗಲಾಟೆ ಮಾಡೋದೆಲ್ಲ ಸಾಧ್ಯತೆ ಉಂಟು, ನೋಡೋಣ. ಅದೇ ಹೇಳಿಲ್ವಾ ಇವಾಗ ಬರೀ ಮೆಂಟ್ರಿಗುಟ್ಟು ಆಟಗಳೇ ಆಡೋದು ಅಂತ. ಇಲ್ಲಿ ಬಂದು ಟಾಯ್ಲೆಟ್ ಮಾಡ್ತಾವನೆ, ಇಲ್ಲಿ ಬಂದು ಟಾಯ್ಲೆಟ್ ಮಾಡೋದು ಬಂತೇನಪ್ಪ ಅವನಿಗೆ. ಅವನು ಬರ್ತಾವನೆ, ಯಾರು ಗಣಪತಿನ ಯಾರೋ ಅಂದ್ರೆ ಅವನು ದೊಣ್ಣೆ ಹಿಡ್ಕೊ ಬರ್ತಾವನೆ. ಇವನು ಓಡಾಯ್ತವನು, ಉಯ್ಕೊಂಡೇ ಓಡಾಯ್ತವನು. ಇಲ್ಲಿವರೆಗೆ ಬಂದು ವೀರೇನು ಮಾಡ್ತಾಯಿದ್ದ, ಇವರು ಈ ದೊಡ್ಡ ಹಿಡ್ಕೊಂಡು ಈ ಕಡೆ ಬರ್ತಾವೆ. ಆ ನೀರಿಗೆ ಮಾಡ್ಕೊ ಓಡಾಯ್ತಾನೆ. ಅವರು ಹುಡುಕ ಬಂದಿರೋದು ಅದನ್ನ ನನ್ನ ಮುಂದೆ ಬಂದು ಎಲ್ಲ ಹೊಡಿತಾರೆ. ಆ್ಯಕ್ಚುಲಿ ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕೊಂಡಿದ್ದು ಏನು ಮಾತಾಡ್ತಾರೆ ಕೇಳಿಸ್ತಾನೆ ಹೋಗ್ತದೆ. ಇವರು ಟೈಟ್ ಆಗಿಬಿಟ್ಟವ್ರೆ.
ರಪ್ಪ ಅಂತ ಹೊಡ್ಬಿಡ್ತೀನಿ ಇವಾಗ. ಅವನ ಪಾಪ ಅವ್ನು ಬಿಟ್ಬಿಡಾಕ ಬರೋಕ್ಕಿಲ್ಲ, ಅವ್ನು ಪಾಡ್ಗವನು ಅವನು ಬಿಡು. ಯಾವನ್ಗೂ ಬಿಡೋಕ್ಕಿಲ್ಲ ನಾವು. ಅಲ್ಲ ಒಬ್ಬ ರಣಧೀರ ಆ ಕಡೆಯಿಂದ ಬರ್ತಾನೆ. ಇವರು ಎದ್ದೊಟ್ಟೋದ್ರು. ಇಲ್ಲಿ ಬಾಟ್ಲ್ ಆಯ್ತಾರಲ್ಲ ಅವ್ರನ್ನ ಓಡಿಸ್ತಾವನು. ಓಡಿಸ್ಲಿಲ್ಲ, ಅವ್ರು ಆ್ಯಕ್ಚುಲಿ ಎದ್ದೋಗಕ್ಕೆ ರೆಡಿಯಾಗಿದ್ರು. ಇವರು ನಾವು ಓಡಿಸ್ಬಿಟ್ಟೆ ಏನಂತ, ನಾನು ಎದ್ದು ಓಡೋಗ್ಬಿಡ್ತೀನಿ ಅಂತ ಅಂದ್ಕೊಂಡೆ. ಇನ್ನೊಂದಪ್ಪ ಬಂದು ತಿಂದಿರ ದೌರಣಿಗೆ ಏಟ್ಕೊಂಡು ತಿಂತೀರಾ ಅಷ್ಟು. ನಿನಗೆ ದೇವ್ರನಿಗೂ ನಿನಗೆ ಮರ್ಯಾದೆ ಕೊಡ್ತಿದ್ದೀನಿ, ಮರ್ಯಾದೆ ಉಳಿಸ್ಕೋಬೇಕು. ಫಸ್ಟು ನಿಯತ್ಗೆ ನಿಯತ್ತು. ಮಂಜಪ್ಪ ಅವ್ರಿಗೆ ದೇವ್ರನಿಗೆ ಅವ್ರು ಏನು ಮಾಡಿದ್ರು, ಅವರು ಏನೇ ಮಾಡಿದ್ರು, ನನಗೆ ಸೈಕಲ್ ಕೊಡಿದ್ರು, ಊಟ ತಿಂಡಿ ಎಲ್ಲ ಹಾಕಿಸ್ತಿದ್ರು. ನಿನಗೇನೇ ಬಂದಿರೋದು ನಿನಗೆ ಹಾಂ ರೋಗ? ಐ ಐ ಹೊಡಿಬೇಡ.